ಓ, ಡೋರ್ ಓಪನ್ ಇದೆ. ಓ ಸಾರಿ ಬ್ರದರ್, ಆಮೇಲೆ ಬರ್ತೀನಿ. ಏನಿಲ್ಲ ಬ್ರದರ್, ಪ್ರೇಯರ್ ಮುಗ್ದಿದೆ. ಓಕೆ. ಬ್ರದರ್ ಏನಿಲ್ಲ, ಫಾಸ್ಟ್ ನಿಮಗೆ ಕರೆ ಕೇಳಿದ್ರು, ಫೋನ್ ಮಾಡಿದೆ, ಫೋನ್ ಸ್ವಿಚ್ ಆಫ್ ಇತ್ತು, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಫಾಸ್ಟ್ ಬರೋಕ್ಕೆ ಹೇಳ್ತಾ ಇದ್ರು. ಓ, ಪಾಸ್ಟ್ರು ಕರಿತಾ ಇದ್ದಾರೆ ಬ್ರದರ್. ಒಂದು 5 ಮಿನಿಟ್ಸ್ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀವಿ. ಒಂದು 5 ಮಿನಿಟ್ಸ್. ಓಕೆ ಓಕೆ. ಪ್ರೈಸ್ ಲಾರ್ಡ್ ಪಾಸ್ಟ್ರೇ. ಹೇಳಿ ಪಾಸ್ಟ್ರೇ, ಏನು ವಿಷಯ ಕರೆಸ್ತಿರಲ್ಲ? ಏನಿಲ್ಲಪ್ಪ, ಈ ಸಾರಿ ಕ್ರಿಸ್ಮಸ್ಗೆ ಎಲ್ಲ ಫುಲ್ ಜವಾಬ್ದಾರಿ ನೀನೇ ತಗೊಳ್ಬೇಕಪ್ಪ. ಪ್ರತಿಯೊಂದರಲ್ಲೂ ನೀನೇ ಮುಂದೆ ನಿಂತು ಮಾಡು. ಫುಲ್ಲು ನಿನಗೆ ಸಪೋರ್ಟ್ ಕೊಡ್ತೀನಿ, ಅರ್ಥ ಆಯ್ತಾ? ಏನು ಬೇಕೋ ನೀವು ಹುಡುಗರನ್ನ ಕರ್ಕೊಂಡು ಮಾಡಪ್ಪ. ಫುಲ್ ಜವಾಬ್ದಾರಿನ ಕೊಟ್ಟು ನೀನೇ ನೋಡ್ಕೋಬೇಕಪ್ಪ, ಇನ್ಯಾರು ನೋಡೋಕ್ಕಾಗಲ್ಲ. ಇಲ್ಲಿವರೆಗೂ ಮಾಡಿದ್ಯಪ್ಪ, ಇನ್ನು ನೀನೇ ಇವತ್ತು ಈ ಸಾರಿನೂ ನೀನೇ ನೋಡ್ಕೊಬೇಕಪ್ಪ. ಹೌದು ಮಂಜು, ಅವ್ರು ಹೇಳ್ದಂಗೆ ಜವಾಬ್ದಾರಿ ತಗೋ. ಅದಕ್ಕಿಂತ ಮುಂಚೆ ಹೆಚ್ಚಾಗಿ ಪ್ರಾರ್ಥನೆ ಮಾಡು, ದೇವ್ರು ನಿನ್ನನ್ನು ನಡೆಸ್ತಾರಪ್ಪ. ಆಯಿತು ಪಾಸ್ಟ್ರೇ, ಮಾಡೋಣ. ನೀವು ಪ್ರೇಯರ್ ಮಾಡಿ ನನಗೋಸ್ಕರ. ಪ್ರೇಯರ್ ಮಾಡ್ತೀನಪ್ಪ. ಹಲ್ಲೆಲೂಯಾ. ಈ ಸರಿ ಪ್ರೋಗ್ರಾಮ್ ಅಂತೂ ತುಂಬ ಅದ್ಭುತವಾಗಿ ದೇವ್ರು ನಡೆಸ್ಕೊಟ್ರು ಬ್ರದರ್. ಏನು ನಿಮ್ಮ ವಾಯ್ಸು, ಹಾಗೆ ಒಂದು ವರ್ಷಿಪ್ ಮಾಡುವಾಗ, ಒಂದು ಆ್ಯಂಕರಿಂಗ್ ಮಾಡುವಾಗಿರಲಿ, ಒಂದು ಸ್ಕಿಟ್ ಆಗಲಿ, ಅದ್ಭುತವಾಗಿ ದೇವರು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಬಂದಂಥ ಜನ ಎಲ್ಲರೂ ಅಭಿಷೇಕದಲ್ಲಿ ತುಂಬೋದ್ರು. ಪ್ರತಿಯೊಬ್ಬರು ತುಂಬ ನಿಜವಲ್ಲಿ ಎಷ್ಟು ಒಂದು ಸಮಸ್ಯೆ ಇಲ್ಲದ ಪ್ರತಿಯೊಂದು ವಿಷಯನ ಒಂದೊಂದಾಗಿ ನೋಡೋದಾದ್ರೆ ಅದ್ಭುತವಾಗಿ ದೇವರು ಅಭಿಷೇಕದಲ್ಲಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಮಹಿಮೆ ದೇವ್ರಿಗೇನೆ ಬ್ರದರ್. ನಮಗೆ ಏನಪ್ಪ ಅಂದರೆ ನಮ್ಮ ಸಭೆಯಲ್ಲಿ ನಮ್ಮ ಪಾಸ್ಟರ್ ಅಂಕಲ್ ಸ್ವಲ್ಪ ಫ್ರೀಡಮ್ ಕೊಟ್ಟಿದ್ದಾರೆ. ಅವ್ರು ನಂಬ್ತಾರೆ ನಮ್ಮನ್ನ, ಅದಕ್ಕೆ ಅವ್ರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ರಿಸ್ಟ್ರಿಕ್ಷನ್ ಸ್ವಲ್ಪ ಕಡಿಮೆ, ಅದಕ್ಕೇನೆ ಪವಿತ್ರಾತ್ಮನಿಗೆ ಒಪ್ಪಿಸ್ಕೊಟ್ಬಿಟ್ಟು ನಾವು ಕೂಡ ಪವಿತ್ರಾತ್ಮ ಹೆಂಗೆ ನಡೆಸ್ತಾರೋ ಆ ಥರ ನಡೀತಾ ಇರೋದ್ರಿಂದ ದೇವರ ಅದ್ಭುತವಾದ ಕಾರ್ಯನ ನಮ್ಮ ಸಭೆಯಲ್ಲಿ ಮಾಡ್ತಾ ಇದ್ದಾರೆ. ಸರಿ ಬ್ರೋ, ನೀವು ಹೇಳ್ದಾಗೆ ದೇವರ ಆತ್ಮನ ಚಲನೆ ಬಲವಾಗಿತ್ತು. ಇವಾಗಲೂ ದೇವ್ರ ವಾಕ್ಯದ ಸಮಯದಲ್ಲಿ ಆಗಿರ್ಬೋದು, ಆ ಮಕ್ಕಳು ಮಾಡಿದ ಸ್ಕಿಟ್ಟು ಏನ್ ಬರೋದು, ದೇವರ ತುಂಬಾ ಚೆನ್ನಾಗಿ ನಡೆಸಿದ್ರು. ಇವಾಗಲೂ ಈ ಸರಿ ಸಂಡೇ ಸ್ಕೂಲ್ ಟೀಚರ್ಸು ತುಂಬಾ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಸಖತ್ ಎಫರ್ಟ್ ಹಾಕಿ ಮಾಡಿದ್ದಾರೆ. ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾದಂಥ ಒಂದು ವಿಷಯನೇ ಇದು. ಇವಾಗಲೂ ದೇವ್ರ ಸ್ತೋತ್ರ ಮಾಡಬೇಕಾದ ವಿಷಯ. ನಿಜ ಅಣ್ಣ, ನೀವು ಹೇಳಿದ್ದು ಎಲ್ಲನೂ ಚೆನ್ನಾಗಿತ್ತು. ಎಸ್ಪೆಷಲಿ ಮಕ್ಕಳದು ಡ್ಯಾನ್ಸು, ಅಡುಗೆ ಎಲ್ಲ ಚೆನ್ನಾಗಿತ್ತು. ನಾವೆಲ್ಲ ನಿಂತ್ಕೊಂಡು ಬಡಿಸಿದ್ದು, ಎಲ್ಲರೂ ಚೆನ್ನಾಗಿ ಅಡ್ಜಸ್ಟ್ ಆಯಿತು. ಆಮೇಲೆ ಯಾರೇನು ಅಡುಗೆ ಬಗ್ಗೆ ಏನು ಪ್ರಾಬ್ಲಮ್ ಏನು ಹೇಳಲಿಲ್ಲ, ಎಲ್ಲರಿಗೂ ಅಡ್ಜಸ್ಟ್ ಆಯಿತು. ಈಕ್ವಲ್ ಆಗಿ ಯಾರಿಗೂ ಕಡಿಮೆನೂ ಆಗಲಿಲ್ಲ, ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಚೆನ್ನಾಗಿ ಅಡುಗೆ ಗಿಡಿಗೆ ಎಲ್ಲ ಮಾಡಿದರು. ಓ, ರವಿ ಬ್ರದರ್ ಬಂದರು. ಎಲ್ರಿಗೂ ಪ್ರೈಸ್ ದ ಲಾರ್ಡ್. ಹೇಗಿದ್ದೀರಿ ಬ್ರದರ್? ಏನೋ ಹಿಂಗಿದ್ದೀನಿ, ಏನು ಹೇಳೋದು. ಯಾಕೆ ಬ್ರದರ್, ಏನೋ ಬೇಜಾರ್ಲಿರಂಗಿದಿರಲ್ಲ, ಏನಾಯ್ತು? ನಾವು ಸೇವಕರು ಅಂತೀವಿ, ಎಲ್ಲ ಸೇವಕರು ಬರೀ ಮೋಸ ಮಾಡೋರು. ಯಾವಾಗಲೂ ನಾವು ತುಂಬ ಹಚ್ಕೊಂಡಿರ್ತೀವಿ, ಅವರು ಏನು ಮಾಡ್ತಾರೆ ನಮಗೆ ಬರೀ ಮೋಸನೇ ಮಾಡೋದು ನಮ್ದು ಅಂತ. ಯಾರಿಗೂ ಮೋಸ ಮಾಡಲ್ಲಪ್ಪ. ನೀನು ಮೋಸ ಹೋಗಿದ್ಯಾ ಅಂತಂದರೆ ನೀನು ಯಾರೋ ಮನುಷ್ಯರನ್ನ ಆತ್ಕೊಂಡಿದ್ಯಾ. ಪಾಸ್ಟ್ರ್ ಮುಖ ಯಾಕೆ ನೋಡ್ತೀರಾ, ಸೇವಕರ ಮುಖ ಯಾಕೆ ನೋಡ್ತೀರಾ, ದೇವ್ರ ಮುಖ ಯಾಕೆ ನೋಡ್ತಿಲ್ಲ ನೀವು? ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳ್ತೀನಿ, ಅರ್ಥ ಮಾಡ್ಕೊ. ದೇವ್ರ ಸೇವಕರ ವಿರುದ್ಧವಾಗಿ ಮಾತಾಡಿದ್ರೇ ತಪ್ಪು. ಶಾಪ ನಿನ್ನ ಮೇಲೆ ಬರ್ಸ್ಕೊತೀಯ, ಶಾಪ ತಂದಿಟ್ಕೊಳ್ತೀಯ. ಇವಾಗಲೇ ಹೋಗಿ ಪಶ್ಚಾತ್ತಾಪ ಪಡು, ದೇವ್ರ ಹತ್ರ ಕ್ಷಮೆ ಕೇಳು, ಅವ್ರ ಸೇವಕರ ಹತ್ರನೂ ಹೋಗಿ ಕ್ಷಮೆ ಕೇಳು. ಆ ಥರ ಮಾತಾಡೋದೇ ತಪ್ಪು. ನೀನು ದೇವ್ರ ವಾಕ್ಯದ ವಿರುದ್ಧ ಅದು. ನಮ್ಮ ಸಭೆಗೆ ಬರ್ತಾ ಇದೆ, ಸಭೆಗೆ ಬಂದ್ರೂ ಸೇವಕರುಗಳನ್ನ ಜಾಸ್ತಿ ಆಗ್ತಾ ಇದೆ, ದೇವರನ್ನು ಹಾಕತ್ತಿರಲಿಲ್ಲ. ನೀವು ಹೇಳ್ದಂಗೆ ಯೇಸು ಸ್ವಾಮಿನ ಹಾಕ್ತಿರ್ತೀವಿ. ವೆರಿ ಗುಡ್.
ಒಳ್ಳೆ ನಿರ್ಧಾರ ಮಾಡಿದ್ಯಾ. ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಸೇವಕರ ವಿರುದ್ಧವಾಗಿ ಮಾತಾಡಬಾರ್ದು, ಆಯಿತಾ? ನಿನಗೆ ಯಾಕೆ ಶಾಪ ತಂದು ಮಡಿಗಿದ್ಯಾ? ಯಾವ ಸೇವಕರ ವಿರುದ್ಧವಾಗೂ ಮಾತಾಡಬೇಡಪ್ಪ. ಹಾಂ, ಟೈಮ್ ತುಂಬ ಜಾಸ್ತಿ ಆಗಿದೆ ಅನಿಸುತ್ತೆ. ಹೋಗೋಣ, ಇನ್ನೊಂದು ಸರಿ ಸಿಗೋಣ, ಬನ್ನಿ. ಓಕೆ. ಕೆಟ್ಟದ್ದು ಕಮೇನ್. ಪ್ರೈಸ್ ದ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್ ಪಾಸ್ಟ್ರೇ, ಬನ್ನಿ ಬನ್ನಿ, ದಯವಿಟ್ಟು ಬನ್ನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ಕೂತ್ಕೊಳ್ಳಿ ಪಾಸ್ಟ್ರೇ. ಹಾಂ, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಂತೋಷ. ನೀವು ನಮ್ಮ ಮನೆಗೆ ಓಕೆ ಬಂದಿದ್ದು. ಕೂತ್ಕೊಳ್ಳಿ ಪಾಸ್ಟ್ರೇ. ಓಕೆ. ಮತ್ತೆ ಬ್ರದರ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಪಾಸ್ಟ್ರೇ. ಮನೇಲೆಲ್ಲ ಅಪ್ಪ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಪಾಸ್ಟ್ರೇ. ಕೆಲಸ ಎಲ್ಲ ಹೇಗೆ ನಡೀತಿದೆ ಬ್ರದರ್? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆಯಾ? ಮತ್ತೆ ಸಭೆಗೆಲ್ಲ ಹೋಗಿದ್ರಾ? ಹೋಗಿದ್ದೀವಿ ಪಾಸ್ಟ್ರೇ. ಪ್ರೇಯರ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹಾಂ, ದೇವರು ಸ್ತೋತ್ರ. ಬ್ರದರ್ ಏನಿಲ್ಲ, ನಿಮ್ಮಿಂದ ಒಂದು ತುಂಬ ಹೆಲ್ಪ್ ಆಗಬೇಕಾಗಿತ್ತು ಬ್ರದರ್. ಹೇಳಿ. ಏನಪ್ಪ ಅಂತ ನಾವು ಒಂದು ಫಂಕ್ಷನ್ ಮಾಡ್ತಿದ್ದೀವಿ ನಮ್ಮ ಸಭೆಯಿಂದ. ನೀವು ನಿಮ್ಮ ಸಭೆಯಲ್ಲೆಲ್ಲ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಂತಲ್ಲ ಬ್ರದರ್? ಹೌದು. ನಮಗೂ ಸ್ವಲ್ಪ ಬಂದು ಅಡುಗೆ ಎಲ್ಲ ಮಾಡಿಕೊಡಿ ಸ್ವಲ್ಪ. ಆಯ್ತು ಪಾಸ್ಟ್ರೇ, ಅಡುಗೆ ಮಾಡಿಕೊಡೋಣ ಬೇಕಂದ್ರೆ. ಹಾಂ ಸರಿ. ಇದು ಆಮೇಲೆ ದುಡ್ಡು ಬಗ್ಗೆ ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ. ಆಯ್ತು. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಆಮೇಲೆ ನಾನು ನಿಮ್ಮಂಥ ದೊಡ್ಡ ಸೇವಕರು ನಮ್ಮ ಮನೆಗೆ ಬರೋದೇ ದೊಡ್ಡ. ನೀವು ಬಂದು ನಮ್ಮ ಮನೆಗೆ ಬಂದು ಹೋಗೋದೇ ನಮ್ಗೆ ದೊಡ್ಡ ಸಂತೋಷ ಪಾಸ್ಟ್ರೇ. ಇಲ್ಲ, ದುಡ್ಡು ಲೇಟಾಗಿ ನಿಧಾನಕ್ಕೆ ಕೊಡಿ ಪಾಸ್ಟ್ರೇ, ಏನು ಪರವಾಗಿಲ್ಲ. ನಾವು ಲಾಸ್ಟಲ್ಲಿ ಇಸ್ಕೊಳ್ಳೋದು ಪಾಸ್ಟ್ರೇ. ಓಕೆ ಬ್ರದರ್, ಮಿಸ್ ಮಾಡಬೇಡಿ ಅವತ್ತಿಗೆ. ಹಾಂ ತಗೊಳ್ಳಿ. ಹಾಂ ಸರಿ, ಇದೇ ಪ್ಲೇಸಲ್ಲಿ ಬಂದ್ಬಿಟ್ಟು ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಡಿ. ಆಯ್ತು ಪಾಸ್ಟ್ರೇ. ಹಾಂ ಓಕೆ. ನಾನು ಆಗಲೇ ಹೇಳ್ದಂಗೆ ಅಮೌಂಟ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಆಯ್ತು. ಆಮೇಲೆ ನಂದು ಐಫೋನ್ದು ಚಾರ್ಜರ್ ಖಾಲಿ ಆಗ್ಬಿಟ್ಟಿದೆ, ಸ್ವಲ್ಪ ಚಾರ್ಜ್ ಏನಾರು ಹಾಕ್ತೀರಾ? ಐಫೋನ್ ಎಲ್ಲ ನಮ್ಗೆ ಅಷ್ಟೊಂದು ದೊಡ್ಡವರಲ್ಲ ಪಾಸ್ಟ್ರೇ. ಅದು ತುಂಬಾ ಕಾಸ್ಟ್ಲಿ. ನಮ್ಮ ಹತ್ರ ಚಾರ್ಜರ್ ಎಲ್ಲ ಇರುತ್ತೆ ಹೇಳಿ. ಹೌದಾ? ಸರಿ ಅಪ್ಪ, ಆಯಿತು, ಓಕೆ. ಆಮೇಲೆ ಈ ಸಲ ಕ್ರಿಸ್ಮಸಲ್ಲಿ ವರ್ಷಿಪ್ ಇನ್ಚಾರ್ಜರ್ ನೀವೇ ತಗೊಂಡಿದ್ದೀರಂತಲ್ಲಪ್ಪ? ಹೌದು ಪಾಸ್ಟ್ರೇ, ಚೆನ್ನಾಗಿ ನಡೀತು ಎಲ್ಲ, ದೇವ್ರ ಕೃಪೆ. ನಮ್ಮ ಜೋಸೆಫ್ ಅಂಕಲ್ ನಮ್ಗೆ ಜಾಸ್ತಿ ನಂಬ್ತಾರೆ. ಎಲ್ಲ ಇನ್ಚಾರ್ಜ್ ನನಗೆ ಕೊಟ್ಟಿದ್ರು. ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿ ನಡೀತು. ನಮ್ಮ ಫಂಕ್ಷನ್ಗೂ ಬರ್ರಪ್ಪ, ಬಂದ್ಬಿಟ್ಟು ಸ್ವಲ್ಪ ನಿಂತ್ಕೊಂಡು ಓಡಾಡ್ಕೊಂಡು ಮಾಡಪ್ಪ. ಅಡುಗೆ ಮಾತ್ರ ಅಲ್ಲ, ವರ್ಷಿಪ್ದು ನೀವೇ ತಗೊಳ್ಳಿ, ಆ್ಯಂಕರಿಂಗು ನೀವೇ ಮಾಡಿ. ಒಟ್ಟು ಚೆನ್ನಾಗಿ ಫಂಕ್ಷನ್ ಆಗಬೇಕು, ಆ ಥರ ಮಾಡಿಕೊಡಿ ನೀವು. ಯಾಕೆ ನಮ್ಮ ಫಂಕ್ಷನ್ಗಳು ಬರೋದೇ ಇಲ್ವಲ್ಲ? ನಾವೆಲ್ಲ ದೇವ್ರ ಮಕ್ಕಳು ತಾನೆ. ಹಾಂ, ನಾವೆಲ್ಲ ಒಂದೇ ಶರೀರಪ್ಪ, ಅರ್ಥ ಆಯ್ತಾ? ನಾವೆಲ್ಲ ಒಂದೇ ದೇವ್ರನ್ನ ಆರಾಧಿಸೋರು, ಹೌದಲ್ವಾ? ನಮ್ಮ ಫಂಕ್ಷನ್ಗಳಿಗೂ ಕೂಡ ಬಂದ್ಬಿಟ್ಟು ನೀವು ನಿಮ್ಮ ಚರ್ಚಲ್ಲಿ ಯಾವ ರೀತಿ ಕ್ರಿಸ್ಮಸಲ್ಲಿ ನೀವು ಎಲ್ಲ ಪ್ರೋಗ್ರಾಮ್ಗಳನ್ನು ನೀವೇನೇ ತಗೊಂಡು ಮಾಡಿದ್ರು, ಅದೇ ಥರ ನಮ್ಮ ಫಂಕ್ಷನ್ಗಳು ಕೂಡ ಬಂದ್ಬಿಟ್ಟು ನೀವೇ ಇನ್ಚಾರ್ಜ್ ತಗೊಂಡು ಮಾಡಿ. ಖಂಡಿತ ಪಾಸ್ಟ್ರೇ, ಬಂದು ಮಾಡ್ಕೊಡ್ತೀವಿ. ಆ ಥರ ಏನಿಲ್ಲ ನಮ್ಮದು. ನೀವೇನೋ ದೊಡ್ಡವರು, ನೀವು ಫಾರಿನ್ಗೆಲ್ಲ ಹೋಗಿದ್ದೀರಾ. ಮೊನ್ನೆ ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀನಿ, ನೀವು ಮಲೇಷಿಯಾಗೆಲ್ಲ ಹೋಗಿ ಫೋಟೋ ತಗೊಂಡಿದ್ದೀರಾ. ಎಲ್ಲ ಕಡೆನೂ ಆಗ್ತಾ ಇರ್ತೀರ ಪಾಸ್ಟ್ರೇ. ನಾನು ನೋಡಿ ನಿಮ್ಮ ಯೂಟ್ಯೂಬಲ್ಲಿ ಅಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಒಂದು ಯೂಟ್ಯೂಬ್ ಲೈವ್ ಮಾಡಿದ್ರೆ ಅಷ್ಟೊಂದು ಜನ ಬರ್ತಾರೆ. ನಿಮ್ಮ ದೊಡ್ಡದು ಸಭೆ, ನಮ್ಮಂಥವ್ರು ಚಿಕ್ಕವ್ರನ್ನ ಕರೀತಾ ಇದ್ದಿಲ್ಲ. ನಾವು ಬಂದೇ ಬರ್ತೀವಿ ಪಾಸ್ಟ್ರೇ, ಬಂದು ಮಾಡ್ಕೊಡ್ತೀನಿ. ಆದರೆ ಒಂದೇ ಒಂದು ಫೇವರ್ ಮಾಡ್ತೀರಾ ಪಾಸ್ಟ್ರೇ ನನಗೆ. ನೀವು ಎಷ್ಟೊಂದು ಜನಕ್ಕೆ ಬೈಬಲ್ ಕಾಲೇಜ್ಗೆಲ್ಲ ಸೇರಿಸಿದಿರಲ್ಲ, ನಮಗೂ ಒಂದು ಸ್ವಲ್ಪ ಸೇರಿಸ್ಕೊಡಿ. ನಮಗೂ ಬೈಬಲ್ ಕಾಲೇಜ್ಗೆಲ್ಲ ಹೋಗೋಕೆ ಇಷ್ಟ. ಒಂದು ಸ್ವಲ್ಪ ಅದೊಂದು ಹೆಲ್ಪ್ ಮಾಡಿಕೊಡಿ ಪಾಸ್ಟ್ರೇ. ಬೈಬಲ್ ಕಾಲೇಜ್ ತಾನೇ, ನಾನು ಸೇರಿಸ್ತೀನಿ ಬಿಡಪ್ಪ, ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ತಗೊಳತ್ತೀಯ? ಈ ಬೈಬಲ್ ಕಾಲೇಜ್ MD ಇದ್ದಾನಲ್ಲ, ನಮ್ಮ ಹುಡುಗನೇ ಕಣಪ್ಪ. ನಾವು ಒಂದು ಮಾತು ಹೇಳಿದ್ರು ಸಾಕು, ಸೇರಿಸ್ಕೊಬಿಡ್ತಾನೆ. ಎಲ್ಲ ಫ್ರೀ ಇರುತ್ತೆ, ಏನೂ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಅಪ್ಲಿಕೇಶನ್ಗೆ ಮಾತ್ರ ಒಂದು 20,000 ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ ಅಷ್ಟೇ. ನನ್ನ ಥರನೇ ಇದೆ ಅಪ್ಲಿಕೇಶನ್ ಫಾರಮು, ಮನೇಲಿದೆ, ತಗೊಬಂದು ಕೊಟ್ಬಿಡ್ತೀನಿ, ಆಯಿತಾ? ಬರೀ 20,000 ರೂಪಾಯಿ ಆಗುತ್ತೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಫ್ರೀನೇ, ಏನು ಟೆನ್ಷನ್ ತಗೊಳ್ಳಂಗಿಲ್ಲ ಪಾಸ್ಟ್ರೇ. 20,000 ಇಲ್ಲ ನನ್ನ ಹತ್ರ ಇಲ್ಲ ಪಾಸ್ಟ್ರೇ. ಈಗ ಸದ್ಯಕ್ಕೆ ನನಗೆ ಸೇರ್ಕೊಳ್ಳೋಕ್ಕಾಗಲ್ಲ. ಮುಂದೊಂದು ಸರಿ ಇನ್ನೊಂದು ಸರಿ ಯಾವಾಗಾದರೂ ಬೈಬಲ್ ಕಾಲೇಜ್ ಸೇರ್ಕೊತೀನಿ ಬಿಡಿ ಪಾಸ್ಟ್ರೇ. ಓ ಹೌದಾ? ದುಡ್ಡು ರೆಡಿ ಇಲ್ವಾ ನಿನ್ನ ಹತ್ರ? ಒಂದು ಕೆಲಸ ಮಾಡಪ್ಪ, ನೀನು ಅಮೌಂಟ್ನ ರೆಡಿ ಮಾಡ್ಕೊಂಡು ನನಗೊಂದು ಫೋನ್ ಮಾಡು, ನಾನು ಸೇರಿಸ್ಕೊಡ್ತೀನಿ, ಆಯಿತಾ? ನೀನು ಯಾವುದ್ರ ಬಗ್ಗೆನೂ ಟೆನ್ಷನ್ ತಗೊಳ್ಳಂಗಿಲ್ಲ, ಓಕೆನಾ? ಸರಿ, ಒಂದು ಚಿಕ್ಕ ತಗೊಂಡು ಪ್ರೇಯರ್ ಮಾಡೋಣ. ಓಕೆ ಪಾಸ್ಟ್ರೇ, ನನಗೋಸ್ಕರ ಪ್ರೇಯರ್ ಮಾಡಿ ಪಾಸ್ಟ್ರೇ. ಏನಪ್ಪ ಕೂತಿದ್ಯಾ? ಮೊಣಕಾಲಾಕಪ್ಪ.
ಕೂತಲ್ವಾ? ಯಾರೋ ಒಬ್ರು ಕೂತವ್ರಲ್ಲ ಅಲ್ಲಿ. ಯಾರಲ್ಲಿ ಕೂತಿರೋದು? ಏಯ್ ಬನ್ರ ನಾನೇ. ನೀವೇನಾ? ಈ ಕತ್ಲಲ್ಲಿ ಯಾರಪ್ಪ ಕೂತವ್ರೆ ಅಂತ ಅನ್ಕೊಂಡ್ವಿ. ನೋಡಿ ಬ್ರೋ. ಅಯ್ಯೋ ದೇವ್ರೆ. ಏನು ಬ್ರದರ್, ಯಾವತ್ತೂ ನಿಮ್ನ ಇಷ್ಟೊಂದು ಬೇಜಾರಲ್ಲಿ ನೋಡಿಲ್ಲ, ಫುಲ್ ಬೇಜಾರಲ್ಲಿ ಕೂತ್ಕೊಬಿಟ್ಟಿದ್ದೀರಾ. ಹಾಂ, ಏನಾಯಿತು, ಏನು ಸಮಾಚಾರ? ಯಾಕೆ ಬ್ರೋ ಏನಾಯ್ತು? ಅದು ಇಷ್ಟೊತ್ತಿನಲ್ಲಿ ಒಬ್ಬರೇ ಕೂತಿದ್ದೀರಾ? ಏನು ಹೇಳಿ ಬ್ರೋ, ಈ ಕಳೆದ ಕ್ರಿಸ್ಮಸ್ ಅಲ್ಲಿ ಯಾರು ಬ್ರೋ ಓಡಾಡಿದ್ದು? ಮುಂದೆ ನಿಂತ್ಕೊಂಡು ಮಾಡಿದ್ದು ಯಾರು? ನೀವಿಲ್ಲ ಅಂದ್ರೆ ಆ ಜಾಗನೇ ಬೇರೆ. ಅಲ್ಲ, ನಾನು ಏನಾದರೂ ಎಕ್ಸ್ಪೆಕ್ಟ್ ಮಾಡೋದ್ನ ಎಲ್ಲ ಕಾರ್ಯನೂ ನಾನೇ ಕೈಯಲ್ಲಿ ತಗೊಂಡು ಎಕ್ಸ್ಟ್ರಾ ಖರ್ಚಾದರೂ ಅದನ್ನೇನು ನಮ್ಮ ಪಾಸ್ಟ್ರಿಗೆ ಹೇಳ್ದೇನೆ ಹೌದು, ಎಲ್ಲ ನಾನೇ ಎಫರ್ಟ್ ಹಾಕ್ಬಿಟ್ಟು ಮಾಡಿ ನಿಮ್ಮೆಲ್ಲರ ಕೈಲೂ ಮಾಡಿಸಿದಿನ ಇಲ್ವಾ ಹೇಳಿ? ನನ್ನ ಇವತ್ತು ಕಾಲ್ ಕಸ ಮಾಡ್ಬಿಟ್ಟವ್ರೆ, ಮೂಲೆಗೆ ಹಾಕ್ಬಿಟ್ಟವ್ರೆ ಬ್ರದರ್. ಮರ್ಯಾದೆನೇ ಇಲ್ಲ ನನಗೆ. ಒಂದು ಸ್ವಲ್ಪ ಫುಲ್ ಕೀಳಾಗಿ ನೋಡ್ತಾರೆ ನನಗೆ. ಒಂದು ದಿನದಲ್ಲಿ ಅವ್ರು ಹೇಳೋರು ನೀವು ಕೇಳಲಿಲ್ಲ ಬ್ರದರ್. ಅವತ್ತೊಂದು ದಿನದಲ್ಲಿ ಅನುಭವಿಸ್ದಾಗಲೇ ಗೊತ್ತಾಗೋದು. ಅದೇ ಬ್ರೋ, ಬೇಜಾರಾಗ್ಬಿಟ್ಟಿದೆ. ಯಾಕೆ ಬೇಕು ನಮಗೆಲ್ಲ ಇದೆಲ್ಲ? ಸುಮ್ಮನೆ ಬೇಡ ನಮಗೆ. ಇವ್ರ ಹತ್ರ ಏನಕ್ಕೆ ಇಷ್ಟೊಂದು ಕೀಳಾಗಿರ್ಬೇಕು ನಾನು? ನನಗೂ ಅಂತ ಒಂದು ಸ್ವಲ್ಪ ಮಾನ ಮರ್ಯಾದೆ ಎಲ್ಲ ಇದೆ. ಅದಕ್ಕೆ ಬೇಜಾರಾಗ್ಬಿಟ್ಟಿದೆ ಬ್ರೋ ನನಗೆ. ಹೊಸಬ್ರು ಬಂದಮೇಲೆ ಹಳಬ್ರು ಬಿಟ್ಬಿಡೋದೇನಾ? ನಾವು ಎಷ್ಟು ಕಷ್ಟಪಟ್ಟು ಎಷ್ಟು ವರ್ಷದಿಂದ ಎಲ್ಲ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಫುಲ್ ಕೀಳಾಗಿ ನೋಡ್ತವ್ರೆ ನನಗೆ. ಪಾಸ್ಟ್ರ್ ಬಗ್ಗೆ ಗೊತ್ತಿಲ್ಲ ಬ್ರೋ ನಿಮಗೆ. ನಾನು ಹತ್ರ ಇರೋನು ನನಗೆ ಗೊತ್ತು. ಪಾಸ್ಟ್ರ್ ಎಂತ ಇದು ಅಂತ ಹೇಳ್ಬಾರ್ದು ನಾವು. ಆ್ಯಕ್ಚುಲಿ ಫುಲ್ ಎಲ್ಲ ಬಿಚ್ಚಿಟ್ರೆ ಸುಮ್ಮನೆ ಅವ್ರ ಮಾನ ಮರ್ಯಾದೆನೇ ಹೋಗೋದು. ಸರಿ ಇಲ್ಲ, ನಮ್ಮ ಪಾಸ್ಟ್ರೇ ಸರಿ ಇಲ್ಲ ಆ್ಯಕ್ಚುಲಿ. ನಿಮ್ಗೆ ಇವತ್ತು ಅರ್ಥ ಆಯ್ತಾ? ನಾನು ಅವತ್ತು ಹೇಳಿಲ್ವಾ? ಏನು ಮಾಡೋದು ಬ್ರದರ್? ಪಾಸ್ಟ್ರೇ ಇಲ್ಲ, ನಮ್ಮ ಜೊತೆ ಸೇವಕರು ಹಂಗೆ ಆಡ್ತಾರೆ. ನಮ್ಮನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆ ಥರ ಮಾಡ್ಬಿಟ್ಟವ್ರೆ. ಎಷ್ಟೆಲ್ಲ ಎಫರ್ಟ್ ಹಾಕಿ ಕಷ್ಟಪಟ್ಟು ರಾತ್ರಿ ಹಗಲು ನೋಡ್ದೆ ಸೇವೆ ಮಾಡಿದವ್ರು ಯಾರು ಬ್ರದರ್? ನೀವೇ. ಮತ್ತು ಇವಾಗ ನನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆ ಥರ ಮಾಡ್ಬಿಟ್ಟವ್ರೆ. ಸರಿ ಇಲ್ಲ ಬ್ರದರ್. ನಮ್ಮ ಸಭೆ ಸರಿ ಇಲ್ಲ, ನಮ್ಮ ಸೇವಕರು ಸರಿ ಇಲ್ಲ, ನಮ್ಮ ಪಾಸ್ಟ್ರು ಸರಿ ಇಲ್ಲ, ಇವ್ರು ಯಾರೂ ಸರಿ ಇಲ್ಲ. ಅಷ್ಟೇನಾ ಬ್ರದರ್? ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ. ಮನೆಗೆ ಹೋಗೋದೀಗ ಬೆಳಿಗ್ಗೆ ಎಲ್ಲ ಯಾವುದು ಮಾತಾಡ್ಕೊಳ್ಳೋದು. ಹೌದು, ನಾನು ನೋಡ್ತಾ ಇದ್ದೀನಿ ಸುಮಾರು ಒಂದು ತಿಂಗಳಿಂದನೇ ಮಂಜು ಯಾಕೆ ಸರಿಯಾಗಿ ಯಾವ ಜವಾಬ್ದಾರಿನೂ ಮಾಡ್ತಾ ಇಲ್ವಲ್ಲ? ಎಲ್ಲ ಹಂಗಂಗೆ ಇದೆ ಕರೆಕ್ಟಾಗಿ. ಯಾವುದು ಯಾಕೆಂದ್ರೆ ಎಲ್ಲ ಜವಾಬ್ದಾರಿ ಮಂಜುನೇ ಮಾಡ್ತಿದ್ದಿದ್ದು. ಇತ್ತೀಚೆಗೆ ಏನಾಯಿತು ಮಂಜುಗೆ? ಮತ್ತು ಸಿಗ್ತಾನೂ ಇಲ್ಲ ಸರಿಯಾಗಿ, ಮಾತಾಡೋಕ್ಕೂ ಒಂದು ಸಿಗ್ತಾಯಿಲ್ಲ. ಒಂದು ನಿಮಿಷ ಫೋನ್ ಮಾಡ್ತೀನಿ. ಹಲೋ ಪ್ರೀತ ಮಂಜು. ಸ್ವಲ್ಪ ಮಾತಾಡಬೇಕಾಗಿತ್ತು. ಇಲ್ಲಿ ಚರ್ಚಲ್ಲಿದ್ದೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಕೀಬೋರ್ಡು. ಹೌದು, ಇಲ್ಲೇ ಹತ್ರದಲ್ಲಿದ್ದೀರಾ? ಬನ್ನಿ ಬನ್ನಿ ಬನ್ನಿ, ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು ಅದಕ್ಕೆ. ಓಕೆ ಓಕೆ. ಪ್ರೈಸ್ ನೋಡೋದು ಹಂಗೆ ಚೇರ್ ತಗೊಂಡ್ಬಂದ್ಬಿಡಿ. ಮಂಜು, ಏನಾಯ್ತು ಇದ್ದಕ್ಕಿದ್ದಾಗೆ? ತುಂಬ ದಿನದಿಂದ ನೋಡ್ತಾ ಇದ್ದೀನಿ, ಯಾವುದು ಜವಾಬ್ದಾರಿಗಳು ಸರಿಯಾಗಿ ಮಾಡಲ್ಲ ನೋಡಿ. ಚರ್ಚಿನ ಯಾವುದನ್ನು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಮತ್ತು ನೋಡಿದಾಗ ಯಾವಾಗಲೂ ಒಂಥರ ದುಃಖದಲ್ಲೇ ಇದ್ದಂಗೆ ಕಾಣ್ತಾ ಇದೆ. ಮತ್ತು ಯಾರ ಕೈಗೂ ಸಿಗ್ತಾ ಇಲ್ಲ ಸರಿಯಾಗಿ. ಎಷ್ಟು ಯಾವಾಗಲೂ ನೋಡಿ ಚರ್ಚು ಅಂತ ಚರ್ಚಲ್ಲೇ ಇರ್ತಾ ಇದ್ರಿ. ಇದು ಏನಾಯ್ತು ಇದ್ದಕ್ಕಿದ್ದಾಗೆ? ಯಾಕೆ ಮಾಡ್ಬೇಕು ಬ್ರದರ್? ಏನು ನಮ್ಗೆ ಬೇರೆ ಕೆಲಸ ಕಾರ್ಯಗಳು ಇರಲ್ವಾ? ನಮಗೂ ಮಾನ ಮರ್ಯಾದೆ ಅನ್ನೋದೆಲ್ಲ ಇರ್ತದೆ. ಏನು ಬೆಲೆ ಕೊಡ್ತಾರ ನಮ್ಮ ಚರ್ಚಲ್ಲಿ? ಇವಾಗ ಕಾಲು ಕಸ ಥರ ಮಾಡ್ಬಿಟ್ಟಿದ್ದೀರಾ, ಮರ್ಯಾದೆನೇ ಕೊಡಲ್ಲ ಅಂತಾರೆ ಯಾರೂ. ನಮಗೇನು ಮಾಡೋಕ್ಕೇನು ಬೇರೆ ಕೆಲಸಗಳೆಲ್ಲ ಇರಲ್ವಾ? ಇದೊಂದೇನಾ ಕೆಲಸ? ನಮ್ಮ ಕೈಲಿ ಮಾಡೋಕ್ಕಾಯ್ತಲ್ಲ, ಅದಕ್ಕೆ ಮಾಡಲ್ಲ ಅಷ್ಟೇ. ಏನು ಮಂಜು ನೀವು ಮಾತಾಡ್ತಾ ಇರೋದು? ಈ ಥರ ನೀವು ಮಾತಾಡೋಣ ನೋಡೇ ಇಲ್ಲ. ನಿಮ್ಮ ಮಾತುಗಳೇ ಚೇಂಜ್ ಆಗಿಬಿಟ್ಟಿದೆ. ಏನು ಬ್ರದರ್, ಹಂಗೇನಿಲ್ಲ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಇರುತ್ತೆ, ನಿಮ್ಮ ಕಷ್ಟ ನಿಮ್ಗೆ ಇರುತ್ತೆ. ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಅವ್ರು ನೋಡ್ಕೊತಾರೆ ಬಿಡಿ, ಅದೇನಿದೆ. ಇವರು ಇವತ್ತು ಅನುಭವಿಸ್ತಾ ಇದ್ದಾರೆ, ನಾನು ಯಾವತ್ತೋ ಅನುಭವಿಸ್ದೆ. ಅದು ನಿಮಗೂ ಒಂದಿನ ಅನುಭವ ಆಯ್ತದೆ ಇರಿ. ಅರ್ಥ ಆಯ್ತು ನಿಮಗೆಲ್ಲ ಏನು ನೀವು ಆದೋಗಿದ್ರ ಪರಿಸ್ಥಿತಿಗಳು. ಈಗ ನೋಡಿದ್ರೆ ನಂಗೆ ಎಲ್ಲ ಅರ್ಥ ಆಯ್ತು. ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ನನಗೆ ಗೊತ್ತಾಯ್ತು. ಇಲ್ಲಿ ನಾನು ಕೂಡ ಈ ಒಂದು ಪರಿಸ್ಥಿತಿ ಆದು ಬಂದವನೇ. ನಾನು ಪ್ರಾರಂಭದಲ್ಲಿ ಇಲ್ಲಿ ಸಭೆಗೆ ಬಂದು ಸೇರ್ಕೊಂಡಾಗ ನನಗೂ ಇಂಥ ಪರಿಸ್ಥಿತಿಗಳನ್ನ ಆಗಿತ್ತು. ಅಲ್ಲಿ ನಮ್ಗೆ ಒಂದು ಸೂಕ್ಷ್ಮತೆ ನಮ್ಗೆ ಬೇಕಿದ್ದನ್ನ ಅರ್ಥ ಮಾಡ್ಕೋಬೇಕಾದ್ರೆ. ಈಗ ನೀವು ಒಂದು ಯೋಚನೆ ಮಾಡಿ ನೋಡಿ, ರವಿನೇ ಒಂದಿನ ಬಂದು ನಿಮ್ಮ ಹತ್ರ ಮಾತಾಡುವಾಗ ಸೇವಕರ ಬಗ್ಗೆ ಮಾತಾಡಿದಾಗ ನೀವೇನಂದ್ರಿ? ಸೇವಕರ ಬಗ್ಗೆ ಹತ್ರ ಮಾತಾಡಬಾರ್ದು ಅಂತ ನೀವು ಅವ್ರನ್ನ ಗದರಿಸಿಲ್ವ? ಅವತ್ತು ನೀವು ಇದನ್ನ ಯೋಚನೆ ಮಾಡಿ ನೋಡಿ. ಎಷ್ಟು ವರ್ಷಗಳಿಂದ ಇದೇ ಸಭೆಯಲ್ಲಿ ಇದ್ದೀರಾ,
ನಮ್ಮ ಪಾಸ್ಟರ್ ಥರ ಒಳ್ಳೆ ಪಾಸ್ಟರ್ ಇಲ್ಲ, ನಮ್ಮ ಪ್ರೀತಿ ಸಭೆ ನಮ್ಮದು, ನಮ್ಮ ಎಂಥ ಒಳ್ಳೆ ದೇವ್ರ ಪಾಸ್ಟರ್ ಕೊಟ್ಟಿದ್ದಾರೆ, ಎಂಥ ಒಂದು ಸಭೆ ಹಿರೀಕರನ್ನ ಕೊಟ್ಟಿದ್ದಾರೆ, ಎಂಥ ಒಂದು ಸಭೆನ ದೇವ್ರು ಕೊಟ್ಟಿದ್ದಾರೆ, ಎಂಥ ಸಹೋದರ ಸಹೋದರಿ ಕೊಟ್ಟಿದ್ದಾರೆ. ತುಂಬ ಯಾವಾಗಲೂ ಸ್ತೋತ್ರ ಮಾಡ್ತಿದ್ದವರು ಯೋಚನೆ ಮಾಡ್ರಿ, ಈಗ ಒಂದು ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಾಗಿರ್ಬೋದಾ, ಇತ್ತೀಚೆಗೆ ನೀವು ನೆಗೆಟಿವ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿ. ಯೋಚನೆ ಮಾಡಿ, ಇದೆಲ್ಲ ಯೋಚನೆ ಮಾಡ್ಬೇಕಾಗಿರೋ ವಿಷಯ. ಇಲ್ಲಿ ನಿಮ್ದೇನು ತಪ್ಪಿಲ್ಲ. ಈಗ ಬ್ರದರ್, ನೀವೇನಂದ್ರೆ ಪರಿಸ್ಥಿತಿ ನಾವು ಕಣ್ಣಿಂದ ನೋಡ್ತೀವಿ. ಏನಂತಂದ್ರೆ ಏನೋ ಡೈರೆಕ್ಟ್ ಆಗಿ ಏನೋ ಇದು ಆಗ್ಬಿಟ್ಟಿದೆ, ಏನೋ ನೋವು ಬಂದ್ಬಿಟ್ಟಿದೆ, ಏನೋ ಬೇಜಾರು ಮಾಡ್ಬಿಟ್ಟಿದ್ದಾರೆ, ಏನೋ ಆಗಿದೆ ಏನೋ ಫೀಲ್ ಬರುತ್ತೆ, ನಿಜ, ತಪ್ಪಿಲ್ಲ. ಸರಿ ಹೇಳಿ, ಯಾವ ಸಭೆ ಕರೆಕ್ಟ್ ಆಗಿದೆ, ಯಾವ ಪಾಸ್ಟರ್ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿರೋರು ಯಾರು? ಇವೆಲ್ಲೋದ್ರೂ ದೂರದ ಬೆಟ್ಟ ಇನ್ನೂ ಕಾಣುತ್ತೆ, ಅದ್ರ ಒಳಗಡೆ ಹೋದಾಗ ಇನ್ನೊಂದು ಸಮಸ್ಯೆ ಇರುತ್ತೆ. ನಾವು ಸಭೆಗೆ ಬರುವಂಥದ್ದು ದೇವ್ರನ್ನ ದೃಷ್ಟಿ ಮಾಡ್ಕೊಂಡು, ದೇವ್ರನ್ನ ನೋಡ್ಕೊಂಡು, ಯೇಸು ಸ್ವಾಮಿಗೋಸ್ಕರ ದುಡಿತಾ ಇದ್ವಿ. ಇವೆಲ್ಲ ಪೆಟ್ಟುಗಳು ಬಿದ್ದಾಗಲೇ ನಾವು ಸರಿಯಾಗೋದು. ಇಲ್ಲ ಏನಾಗುತ್ತೆ ಹೇಳಿ, ಎಲ್ಲರೂ ನಿಮ್ಮನ್ನ ಹೊಗಳ್ತಾ ಇದ್ರೆ ನಿಮ್ಮೊಳಗೆ ಜಂಬ ಬಂದ್ಬಿಡುತ್ತೆ. ಏನೋ ಒಂದು ಇನ್ಸಿಡೆಂಟ್ ಬಂದಾಗ ನಾವು ಮುರಿಯಲ್ಪಡ್ಬೇಕು, ಜಜ್ಜಲ್ಪಡ್ಬೇಕು, ಇದೆಲ್ಲ. ಆದ್ರೆ ಇನ್ನೊಂದು ನನ್ನ ವಿಷಯ ಗೊತ್ತಾಗಿದ್ದು ಏನಂತಂದ್ರೆ, ನೀವು ದಿಢೀರಂತ ಇಷ್ಟೊಂದು ಬದಲಾವಣೆ ಆಗಿದ್ರೆ ಅಂದ್ರೆ ನನಗೇನೋ ಒಂದು ಡೌಟು, ನೀವೆಲ್ಲರೂ ಒಂದು ಪ್ರಾರ್ಥನೆಗೆ ಎಲ್ಲಾರ ಹೋಗಿದ್ರ, ಬೇರೆ ಎಲ್ಲರೂ ಹೊರಗಡೆ ಮೀಟಿಂಗ್ ಎಲ್ಲಾರ, ಬೇರೆ ಸೇವಕರ ಹತ್ರ ಏನಾರ ತಲೆ ಮೇಲೆ ಕೈ ಪ್ರೇಯರ್ ಮಾಡಿಸ್ಕೊಳ್ಳೋದು ಅಥವಾ ಬೇರೆ ಮೀಟಿಂಗ್ ಅಟೆಂಡ್ ಮಾಡೋದು ಏನೋ ಮಾಡಿದ್ರಾ? ನೀವು ಇವಾಗ ಹೇಳುವಾಗಲೇ ನಂಗೆಲ್ಲ ಸ್ವಲ್ಪ ಅರ್ಥ ಆಗ್ತಾ ಇದೆ. ನಾನು ಈ ಥರ ಇರಲಿಲ್ಲ ಆ್ಯಕ್ಚುಲಿ. ಮೊದಲು ರೀಸೆಂಟಾಗಿ ಒಬ್ಬರು ಫಾರಿನ್ ಪ್ರೀಚರ್ ಅವರು, ಅಂದರೆ ಇಂಟರ್ನ್ಯಾಷನಲ್ ಪ್ರೀಚರ್ ಅವರು, ತುಂಬ ಒಳ್ಳೆಯವರು, ಫುಲ್ ಅದ್ಭುತ ಎಲ್ಲ ಮಾಡ್ತಾರೆ, ಬೈಬಲ್ ಕಾಲೇಜ್ಗೆಲ್ಲ ಎಷ್ಟೊಂದು ಜನ ಸೇರಿಸ್ತಾರೆ. ಅವ್ರ ಕೈಲಿ ಒಂದ್ಸರಿ ತಲೆ ಮೇಲೆ ಕೈ ಇಟ್ಬಿಟ್ಟು ಪ್ರೇಯರ್ ಮಾಡಿಸ್ಕೊಂಡೆ. ನೋಡಿದ್ರ ಅವಾಗ ಇಲ್ವಾ? ಇಲ್ಲೇನಂತಂದ್ರೆ ಅವ್ರು ಒಳ್ಳೆ ಸ್ಪೀಚ್, ನೀವು ಹೇಳಿದಾಗ ಫಾರಿನ್ ಎಲ್ಲ ಹೋಗಿರ್ಬೋದು, ಅವರೆಲ್ಲ ಏನು ಮಾಡಿರ್ಬೋದು, ಅವರು ಅದ್ಭುತಗಳಾಗಿರ್ಬೋದು, ವಾಕ್ಯ ಒಳ್ಳೆ ಸೂಪರ್ ಆಗಿ ವಾಕ್ಯ ಕೊಟ್ಟಿರ್ಬೋದು. ಆದ್ರೆ ಸಮಸ್ಯೆ ಏನ್ ಗೊತ್ತಾ ಇಲ್ಲಿ, ಆ ಪಾಸ್ಟರ್ದು ಪರ್ಸನಲ್ ಲೈಫ್, ಅವ್ರ ವೈಯಕ್ತಿಕವಾಗಿ ಯಾವ ತರ ಇದ್ದಾರೆ, ಅವ್ರ ಫ್ಯಾಮಿಲಿ ಹೆಂಗಿದೆ, ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಅದು ಗೊತ್ತಾ ನಿಮ್ಗೆ? ಅದು ಗೊತ್ತಿಲ್ಲ ಬ್ರದರ್, ಯೂಟ್ಯೂಬಲ್ಲಿ ಟಿವಿಲಿ ನೋಡಿರೋದಷ್ಟೇ ನಾವು. ನೋಡಿದ್ರ, ಇಲ್ಲೇ ಮಿಸ್ಟೇಕ್ ಆಗಿರೋದು. ಏನಾಗಿದೆ ಅಂದ್ರೆ, ಅವ್ರು ಬಂದು ನಿಮ್ಗೆ ತಲೆ ಮೇಲೆ ಕೈ ಇಟ್ರಲ್ಲ, ಅವರಲ್ಲಿ ಏನ್ ಸ್ಪಿರಿಟ್ ಇತ್ತು ಅದು ನಿಮ್ಮ ಮೇಲೆ ಬರುತ್ತೆ. ಯಾಕಂದ್ರೆ ಬೈಬಲ್ ಎಷ್ಟು ಸರಿ ನಾವು ಓದಿಲ್ವೋ ನಾವು, ಅಪೋಸ್ತಲರು ಏನ್ ಮಾಡ್ತಾರೆ, ಅವ್ರ ಅಪೋಸ್ತಲರು ಬಂದು ಕೈಯನ್ನಿಟ್ಟಾಗ ಪವಿತ್ರಾತ್ಮ ದಾನವಾಗುತ್ತೆ ಎಲ್ಲರಿಗೂ. ಪವಿತ್ರಾತ್ಮ ದಾನ ಹೆಂಗಾಯ್ತು ಅಂದ್ರೆ, ಅಪೋಸ್ತಲರು ಪವಿತ್ರಾತ್ಮ ಇದ್ರು, ಆ ಪವಿತ್ರಾತ್ಮರು ಯಾರ ಮೇಲೆ ಕೈ ಇಡ್ತಾರೋ ಅವ್ರಿಗೆ ಟ್ರಾನ್ಸ್ಫರ್ ಆಯ್ತು. ಆ ರೀತಿಯಾಗಿ ಇಲ್ಲಿ ಏನಂತಂದ್ರೆ, ಯಾವ ಸೇವಕರ ಹತ್ರ ನಾವು ತಲೆ ಕೊಡ್ತೀವೋ, ನಾವು ತಲೆ ಮೇಲೆ ಕೈ ಪ್ರೇಯರ್ ಮಾಡಿಸ್ಕೋತೀವೋ, ಅಲ್ಲಿ ನಾವು ಎಚ್ಚರ ವಹಿಸ್ಬೇಕು. ಅವರು ಪರ್ಸನಲ್ ಲೈಫ್ ಸರಿ ಇಲ್ಲ ಅಂತಂದ್ರೆ, ಅವ್ರು ಒಳ್ಳೆ ವಾಕ್ಯ ಕೊಡ್ಲಿ, ಒಳ್ಳೆ ಸ್ಪೀಚಿಂಗ್ ಇರ್ಲಿ, ಒಳ್ಳೆ ಫಾರಿನ್ಗೆಲ್ಲ ಹೋಗ್ಲಿ, ಯೂಟ್ಯೂಬ್ ಅಲ್ಲಿ ಕೊಡ್ಲಿ, ಟಿವಿಲಿ ಕೊಡ್ಲಿ, ಏನೇ ಕೊಡ್ಲಿ, ಅವ್ರ ಪರ್ಸನಲ್ ಲೈಫ್ ಸರಿ ಇಲ್ಲ ಅಂತಂದಾಗ ಅವ್ರ ಹತ್ರ ನಾವು ಪ್ರಾರ್ಥನೆ ಮಾಡಿಸ್ಕೊಂಡಾಗ ಏನಾಗುತ್ತೆ, ಹೌದು ಎಫೆಕ್ಟ್ ನಮಗ್ ಬರುತ್ತೆ. ಇದು ನಮ್ಮ ಪಾಸ್ಟರ್ ಕೂಡ ಅನುಭವಿಸಿದ್ರು ಒಂದ್ಸರಿ. ಅವರು ಕೂಡ ಒಬ್ರು ಕೈಲಿ ತಲೆ ಮೇಲೆ ಕೈ ಇಡ್ಸ್ಕೊಂಡಾಗ ಒಂದು ಸಮಯದಲ್ಲಿ ತುಂಬಾ ಕಷ್ಟಗಳು ಅನುಭವಿಸಿದ್ದಾರೆ. ನಾನು ಕೂಡ ನನ್ನ ಲೈಫಲ್ಲಿ ಒಬ್ಬ ಪಾಸ್ಟರ್ ನನ್ನ ತಲೆ ಮೇಲೆ ಕೈ ಇಟ್ಟಾಗ ನಾನು ನಮ್ಮ ಪಾಸ್ಟರ್ ವಿರುದ್ಧವಾಗಿ, ಸೇವಕರ ವಿರುದ್ಧವಾಗಿ ಮಾತಾಡಕ್ ಆಗಿದೆ. ಆಮೇಲೆ ನನಗೆ ಈ ಸತ್ಯ ಗೊತ್ತಾದ್ಮೇಲೆ ನಾನೇನ್ ಮಾಡಿದೆ, ಮತ್ತೆ ನಮ್ಮ ಆತ್ಮಿಕ ತಂದೆ ಹತ್ರ ಬಂದೆ. ನಮ್ಮ ಆತ್ಮಿಕ ತಂದೆ ಹತ್ರ ಬಂದು ಮತ್ತೆ ಅವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡ್ ಮೇಲೆ ನನಗೆ ಸರಿಯಾಗಿದೆ. ಗೊತ್ತಾ, ನಾನು ನಿಮ್ದು ಫಾಲ್ಟ್ ಏನಿಲ್ಲ ಬ್ರದರ್, ತುಂಬಾ ಒಳ್ಳೆ ಸೇವೆ ಮಾಡ್ತಿದ್ರೆ ಇಲ್ಲಿವರೆಗೂ. ಈಗೇನು ಸೈತಾನ ಏನ್ ಮಾಡಿದಾನೆ ಅಂದ್ರೆ, ಯಾವುದೋ ಒಂದು ಸೇವಕರ ಮೂಲಕವಾಗಿ ಅವ್ರು ಬಂದು ಕೈ ಇಡೋದ್ರ ಮೂಲಕವಾಗಿ ಈ ರೀತಿಯಾಗಿ ನಿಮ್ಗೆ ಡೈವರ್ಟ್ ಮಾಡ್ತಾ ಇದ್ದಾನೆ ಸರ್. ಇದಕ್ಕೆ ನೀವು ಏನ್ ಇದು ಮಾಡ್ಕೋಬೇಡ್ರಿ, ವರಿ ಮಾಡ್ಕೋಬೇಡ್ರಿ. ಈಗ ನಾವು ಪಾಸ್ಟರ್ ಹತ್ರ ಹೋಗೋಣ. ಒಂದ್ಸರಿ ಪಾಸ್ಟರ್ ಹತ್ರ ನೀವು ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿಸ್ಕೊಂಡು ಇದನ್ನ ಕರ್ಸ್ ಮಾಡಿ, ಆ ಸೇವಕರು ಏನು ತಲೆ ಮೇಲೆ ಕೈ ಇಟ್ಟಿದ್ರೆ ನಮ್ಗೆ ಕ್ಯಾನ್ಸಲ್ ಮಾಡಿ ನಮ್ಮ ಪಾಸ್ಟರ್ ಹತ್ರ ಒಂದು ಪ್ರೇಯರ್ ಮಾಡಿಸ್ಕೊಳ್ಳಿ. ನೋಡಿ, ಮತ್ತೆ ನೀವು ನಾಳೆಯಿಂದ ನೀವು ಎಷ್ಟು ಬದಲಾವಣೆ ನಿಮ್ಮಲ್ಲಿ ಬರುತ್ತೆ ಅಂತಂದ್ರೆ ನಿಮ್ಗೆ ಕನ್ವೆ ಆಗುತ್ತೆ, ನಾನು ಮಾಡ್ತಾ ಇರೋದು ತಪ್ಪು ಅಂತ ನಿಮ್ಗೆ ಗೊತ್ತಾಗುತ್ತೆ. ಹೌದು ಬ್ರದರ್, ನಾ ಆ್ಯಕ್ಚುಲಿ ಇವ್ರಿಗೆ ಬೈತಾ ಇದ್ದೆ. ಇವ್ರೇನಾದರೂ ಸೇವಕರ ವಿರುದ್ಧವಾಗಿ ಮಾತಾಡಿದಾಗ ನಾನೇ ಎಷ್ಟೊಂದು ಸರಿ ಗದರಿಸಿದ್ದೀನಿ ಅಂತಲ್ಲ. ನಾನೇ ನನಗೆ ಇಷ್ಟೊಂದು ಬೇಜಾರಾಗ್ತಿದೆಯಲ್ಲ, ನನಗೆ ಈ ಥರ ಆಗ್ತಿದೆಯಲ್ಲ, ಯಾಕೆ ಮಾಡಿ. ಈಗ ನೀವೇ ಹೇಳಿದ್ರಲ್ವಾ, ನಮ್ಮ ಪ್ರೀತಿ ಸಭೆ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ, ಎಲ್ಲ ಮಾಡೋದಕ್ಕೆ ಎಲ್ಲ ಹೇಳಿದ್ರಲ್ಲ. ಎಷ್ಟು ನೋಡಿ, ಈ ಸರಿ ಪ್ರೋಗ್ರಾಮ್ ಎಷ್ಟು ತುಂಬಾ ಅದ್ಭುತವಾಗಿ ಮಾಡ್ಕೊಟ್ರಿ, ಇಷ್ಟು ವರ್ಷಗಳಿಂದ ನಂಬಿಗಸ್ತರಾಗಿ ಮಾಡ್ತಾ ಇದ್ದೀರಾ. ಈಗೇನಂದ್ರೆ ಸೈತಾನ ಏನ್ ಮಾಡಿದ್ರೆ, ಯಾವುದೋ ಒಂದು ತಪ್ಪಾದ ಒಂದು ಸೇವಕರ ಮೂಲಕವಾಗಿ ಅವ್ರು ಬಂದು ಮಾತಾಡಿಸಿ, ಅವರು ಒಂದು ನೀವೇನ್ ಮಾಡಿದ್ರ, ಟಿವಿಲಿ ಬರ್ತಾರೆ, ಫಾರಿನ್ ಎಲ್ಲ ಸುತ್ತಾರೆ, ಒಳ್ಳೆ ಸ್ಪೀಚರು, ಹಂಗೆ ಹಿಂಗೆ ಅಂತ ಆ ಒಂದು ಇದರಲ್ಲಿ ಅವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡ್ರಿ, ತಪ್ಪಿಲ್ಲ. ಅದೇನಾಯ್ತು ಅಂತಂದ್ರೆ, ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದಾಗ ಏನಾಯ್ತು, ಅವರಲ್ಲಿ ಇದ್ದಂತ ಸ್ಪಿರಿಟ್ ನಿಮ್ಗೆ ಬಂತು. ಅವ್ರ ಪರ್ಸನಲ್ ಲೈಫ್ ಹೇಗಿತ್ತೋ ಗೊತ್ತಿಲ್ಲ, ಆ ಎಫೆಕ್ಟ್ ನಿಮ್ಗೆ ಬಂತು. ಅದಕ್ಕೋಸ್ಕರ ಈಗ ನೀವು ಇದಕ್ಕೋಸ್ಕರ ಕನ್ಫ್ಯೂಸ್ ಮಾಡಿ ಅರ್ಕೆ ಮಾಡ್ರಿ, ದೇವರೇ ನಾನು ಇದನ್ನಿಂದ ಹೊರಗಡೆ ಬರ್ಬೇಕು, ನನಗೆ ಇದು ಬೇಡ, ನಾನು ನನ್ನ ಸೇವಕರ ವಿರುದ್ಧವಾಗಿ ನಾನು ಮಾತಾಡಲ್ಲ. ಯಾಕೆಂದ್ರೆ ಬೈಬಲ್ ನೋಡ್ತೀವಲ್ವಾ, ದಾವೀದ ಸೌಲ ಕೊಲ್ತಾನೆ ಅಂತ ಗೊತ್ತಿದ್ರು ಕೂಡ ಅವ್ನು ಹೇಳ್ತಾನೆ, ಅಭಿಷಿಕ್ತನ ವಿರುದ್ಧವಾಗಿ ಕೈ ಎತ್ತಲ್ಲ ಅಂತ ಹೇಳ್ತಾನೆ ಅಲ್ವಾ. ನೀವೇ ಅದ್ರ ಬಗ್ಗೆ ಎಷ್ಟೋ ಸರಿ ಸ್ಪೀಚ್ ಮಾಡಿದಿರಲ್ವಾ, ಎಷ್ಟೋ ಸರಿ ಸಂಡೇ ಕ್ಲಾಸ್ ಮಕ್ಕಳಿಗೆಲ್ಲ ಹೇಳ್ಕೊಡಿದ್ರಿ, ಯೂತ್ ಮೀಟಿಂಗ್ ಎಲ್ಲ ಮಾತಾಡಿದ್ರ ಆ ವಿಷಯ. ಆಗಿರುವಾಗ ನಿಮ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಯೋಚನೆ ಮಾಡಿ. ಇಲ್ಲಿ ಸೂಕ್ಷ್ಮವಾದ ಒಂದು ನಾವು ಗಮನಿಸಬೇಕಾದ ವಿಷಯ ಏನಂತಂದ್ರೆ, ಚಿಕ್ಕ ಲೈನು, ಅದು ಅರ್ಥ ಆಗಲ್ಲ ನಮ್ಗೆ, ಯಾಕೆ ಹಿಂಗ್ ಮಾಡ್ತಾ ಇದೀವಿ, ಯಾಕೆ ಹಿಂಗ್ ಆಗ್ಬಿಟ್ಟು ಗೊತ್ತಾಗಲ್ಲ. ಅದ್ರ ಕಾರಣ ಇಷ್ಟೇ, ಯಾವ ಸೇವಕರ ಹತ್ರ ನಾವು ತಲೆ ಕೊಡ್ತೀವೋ ಬಹಳ ಎಚ್ಚರ ವಹಿಸ್ಬೇಕು.
ಆ ಗಮನ ವಹಿಸಲಿಲ್ಲ ಅಂತಂದರೆ ನಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ, ನಮ್ಮ ಸೇವೆನೇ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಮನಸ್ಸಂತರ ಪಡ್ರಿ, ಪಶ್ಚಾತ್ತಾಪ ಪಡ್ರಿ ದೇವ್ರ ಹತ್ರ. ಮತ್ತು ಈಗ ಒಂದು ಫಾಸ್ಟ್ ಹತ್ರ ಹೋಗೋಣ, ಆಯ್ತು ಹೋಗಿ ಒಂದು ಪ್ರೇಯರ್ ಮಾಡಿಸ್ಕೊಳ್ಳಿ. ನೋಡಿ ನಿಮ್ಮ ಸೇವೆ ಯಾವ ಮಟ್ಟದಲ್ಲಿ ಉಪಯೋಗಿಸಿದ್ರೆ 2 ಉಪಯೋಗಿಸ್ತಾರೆ. ಆದರೆ ಇನ್ನು ಮುಂದಕ್ಕೆ ಎಲ್ಲೇ ಹೋದ್ರು ಯಾಕೆ ಪ್ರೇಯರ್ ಮಾಡಿಸ್ಕೊಳ್ಳೋದು ಎಚ್ಚರ. ಅವ್ರ ಪರ್ಸ್ನಲ್ ಲೈಫ್ ಗೊತ್ತಿಲ್ಲ, ಅವ್ರ ಬಗ್ಗೆ ಏನು ಏನು ಯಾವ ರೀತಿ ಇದ್ರು, ಏನು ಅವ್ರ ವೈಯಕ್ತಿಕ ಜೀವಿತ ಗೊತ್ತಿಲ್ಲ ಅಂದರೆ ಅಂಥವ್ರಿಗೆ ತಲೆ ಕೊಡಬೇಕು, ಪ್ರೇಯರ್ ಮಾಡಿಸ್ಬೇಕು. ಆಯ್ತು ಬ್ರದರ್, ಹೋಗೋಣ. ಹೋಗೋಣ ಬನ್ನಿ. ಅಲ್ಲ ಬ್ರದರ್, ಇದರಲ್ಲಿ ಇಷ್ಟೊಂದು ವಿಷಯ ಇದೆಯಾ, ನಮಗೆ ಗೊತ್ತಿರಲಿಲ್ಲ. ನಾವು ಎಲ್ಲ ಪಾಸ್ಟ್ರು ಒಂದೇ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ನಮಗೆ ಗೊತ್ತಿಲ್ಲದೆ ಪಾಸ್ಟ್ರುಗಳ ಕೈಲಾಗಲಿ, ನಮ್ಗೆ ಗೊತ್ತಿಲ್ಲದೆ ಸೇವಕರ ಕೈಲಾಗಲಿ ನಾವು ತಲೆ ಮೇಲೆ ಕೈ ಇಟ್ಕೋಬಾರ್ದು ಅಂತ ಇವತ್ತೇ ಗೊತ್ತಾಗಿದೆ. ನಮಗೂ ಗೊತ್ತಿರಲಿಲ್ಲ ಈ ವಿಷಯ ಎಲ್ಲ. ತುಂಬ ಥ್ಯಾಂಕ್ ಯು ಬ್ರದರ್. ಪ್ರೈಸ್ ಲಾರ್ಡ್ ಅಂಕಲ್. ಪ್ರೈಸ್ ಲಾರ್ಡ್. ಆ ಮಂಜುಗೆ ಸ್ವಲ್ಪ ಸಮಸ್ಯೆ ಆಗಿಬಿಟ್ಟಿತ್ತು. ಹೌದಾ ಅಂಕಲ್? ಅದೇ ನಿಮಗೆ ಒಂದು ಸರಿ ನಾನು ಹೇಳಿರ್ಲಿಲ್ವಾ, ನಾನು ಯಾವುದೋ ಒಂದು ಪಾಸ್ಟರ್ ಹತ್ರ ಹೋಗ್ಬಿಟ್ಟು ಆ ಪ್ರೇಯರ್ ಮಾಡಿಸ್ಕೊಂಡಿದ್ದೆ, ಮತ್ತು ನನ್ನ ಹಂಗೆ ಸಭೆ ವಿರುದ್ಧವಾಗಿ ಸೇವಕರ ವಿರುದ್ಧವಾಗಿ ಮಾತಾಡಿದೆ, ಮತ್ತು ಮನಿ ಮೈಂಡೆಡ್ ಆಗಿಬಿಟ್ಟಿದೆ. ದುಡ್ಡು ಅಂತ ಇದ್ದಾಗ ನಮ್ಗೆ ಗೊತ್ತೇ ಇರಲಿಲ್ಲ, ಇಷ್ಟೆಲ್ಲ ಹೋರಾಟ ಆಯ್ತಲ್ವಾ. ಅವಾಗ ನೀವು ಬಂದು ನನಗೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ಮೇಲೆ ನಾನು ನಾರ್ಮಲ್ ಆದೆ ಅಲ್ವಾ. ಅದೇ ರೀತಿಯಾಗಿ ಈಗ ಮಂಜು ಕೂಡ ಅದೇ ಸಮಸ್ಯೆ ಆಗಿಬಿಟ್ಟಿದೆ ಅಂಕಲ್. ಯಾರೋ ಫಾರಿನೆಲ್ಲ ಹೋಗಿದ್ದಾರಂತೆ, ದೊಡ್ಡ ಪಾಸ್ಟರ್ ಅಂತೆ ಅವರು. ಅವ್ರು ಯಾವುದೋ ಒಂದು ಇನ್ವಿಟೇಷನ್ ಕೊಡೋಕೆ ಬಂದಿದ್ರಂತೆ. ಅವ್ರು ಬಂದ್ಬಿಟ್ಟು ಮಂಜುಗೆ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ್ಮೇಲೆ ಇಷ್ಟು ವರ್ಷ ಸೇವಕರ ಬಗ್ಗೆ ಒಂದು ತಪ್ಪಾದ ಮಾತಾಡದೇ ಇರೋ ವ್ಯಕ್ತಿ ಈಗ ಎಲ್ಲ ಸೇವಕರ ಬಗ್ಗೆ, ಸೇವೆ ಬಗ್ಗೆ ನಕಾರವಾಗಿ ಮಾತಾಡೋದ್ರ ಜೊತೆಗೆ ಜೀವನ ಮೇಲೆ ಜಿಗುಪ್ಸೆ ಆಗ್ಬಿಟ್ಟಿದೆ ಅವ್ರಿಗೆ. ಅದಕ್ಕೆ ನಾನು ಹೇಳಿದೆ ಅಂಕಲ್, ನನ್ನ ಲೈಫಲ್ಲಿ ಹಿಂಗೆ ಆಗಿತ್ತಪ್ಪ, ಬಾ ಇದೆ. ಏಕೆಂದರೆ ನಮಗೆ ಗೊತ್ತಿಲ್ಲದಿರೋ ಸೇವಕರುಗಳು ತಲೆ ಮೇಲೆ ಕೈ ಇಟ್ಟಾಗ ಹಿಂಗೆ ಆಗುತ್ತೆ. ಅದಕ್ಕೆ ನಮ್ಮ ಆತ್ಮಿಕ ತಂದೆ ಹತ್ರ ಬಾ, ನಾನು ಪ್ರೇಯರ್ ಮಾಡಿಸ್ಕೊಡ್ತೀನಿ, ಅವ್ರು ಪ್ರೇಯರ್ ಮಾಡಿದಾಗ ಸರಿ ಆಗುತ್ತೆ ಅಂತ ಕರ್ಕೊಂಬಂದಿದ್ದೆ ಅಂಕಲ್. ಹೌದಪ್ಪ ಮಂಜು, ನಮ್ಮ ಜೀವಿತದಲ್ಲೂ ಇದೇ ರೀತಿ ಆಗಿತ್ತು. ಯಾರೋ ಪ್ರವಾದಿ ಕೈಲಿ ತಲೆ ಮೇಲೆ ಕೈ ಇಡಿಸ್ಕೊಂಡು ಸೇವೆ ಪ್ರಾರಂಭದಲ್ಲಿ ತುಂಬ ಗಲಿಬಿಲಿ ಆಗಿಬಿಟ್ಟು, ಸೇವೆಲೇ ಹೆಂಗೆ ಆಗಿತ್ತು ಅಂತಂದರೆ ಪ್ರಾರ್ಥನೆಯೇ ಒಡೆದೋಗ್ಬಿಟ್ಟಿತ್ತು, ಸಭೆನೇ ಒಡೆದೋಗ್ಬಿಟ್ಟಿತ್ತು, ಛಿದ್ರ ಆಗ್ಬಿಟ್ಟಿತ್ತಪ್ಪ. ಏನು ಮಾಡೋದು ಅಂತಲೇ ಗೊತ್ತಿರಲಿಲ್ಲ. ಆದರೆ ನಾನು ಪ್ರಾರ್ಥನೆ ಮಾಡುವಾಗ ದೇವ್ರು ನನಗೆ ತೋರಿಸ್ಕೊಟ್ರು, ದರ್ಶನ ಕೊಟ್ಟರು. ನಿನಗೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ದಾರೆ ಮಗಳೇ, ನಿಮ್ಮ ಆತ್ಮಿಕ ತಂದೆ ಕರೆಸು, ಪ್ರಾರ್ಥನೆ ಮಾಡಿಸು, ಸರಿ ಹೋಗುತ್ತೆ ಅಂತ ಹೇಳಿದಾಗ ನಾನು ಆ ರೀತಿ ನನ್ನ ಆತ್ಮಿಕ ತಂದೆನ ಕರೆಸಿ ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವಿತ ಎಲ್ಲ ಮಾರ್ಪಡ್ತು. ಹೌದಪ್ಪ ಮಂಜು, ನನ್ನ ಲೈಫಲ್ಲೂ ಅದೇ ಥರ ಆಗ್ಬಿಟ್ಟಿತ್ತಪ್ಪ. ನಾನು ತುಂಬ ಕಷ್ಟ ಅನುಭವಿಸ್ದೆ. ನಾನು ತುಂಬ ಕಷ್ಟದಲ್ಲಿ ತುಂಬ ನಾನು ಅನುಭವಿಸಿದಾಗ ನನಗೆ ನನ್ನ ಆತ್ಮಿಕ ತಂದೆ ಬಂದು ನನಗೆ ಪ್ರಾರ್ಥನೆ ಮಾಡ್ರಪ್ಪ. ಮತ್ತು ಅವ್ರ ಪರ್ಸನಲ್ ಜೀವಿತ ಈಗ ಗೊತ್ತಾಗ್ದೇ ಯಾರ ಮೇಲೂ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿಸ್ಕೋಬಾರ್ದಪ್ಪ. ಆಯಿತು ಅಂಕಲ್, ನಾನು ತಪ್ಪು ಮಾಡಿ ನಂಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ನನಗೂ ಅದೇ ಯೋಚನೆ ಬರ್ತಿತ್ತು. ಮೊನ್ನೆವರೆಗೂ ನಾನೆಲ್ಲ ಎಷ್ಟು ಚೆನ್ನಾಗಿ ಎಲ್ಲರನ್ನೂ ಗೌರವಿಸ್ತಾ ಇದೆ, ಎಲ್ಲರ ಮಾತು ಗೌರವ ಕೊಡ್ತಾ ಇದೆ, ಸೇವೆ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಸಡನ್ನಾಗಿ ಯಾಕೆ ಈ ಥರ ಚೇಂಜಸ್ ಅಂತ ನನಗೂ ಅರ್ಥ ಆಗಿರಲಿಲ್ಲ. ಬ್ರದರ್ ಬಂದು ಹೇಳಿದ್ಮೇಲೆ ನನಗೆ ಎಲ್ಲ ಅರ್ಥ ಆಗಿದ್ದು. ಹೌದು ಇರ್ಬೋದು. ಆಯಿತು ಮಗನೇ, ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಆಯಿತಾ? ಎಲ್ಲರೂ ಕೈ ಚಾಚೋಣ, ಕಡೆಗೆ ಪ್ರಾರ್ಥನೆ ಮಾಡೋಣ. ಮಂಜು, ಹೇಗಿದೆ ಈಗ ಫೀಲಿಂಗು? ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ. ಇಲ್ಲಿವರೆಗೂ ಒಂಥರ ಭಾರ ಥರ ಇರ್ತಿತ್ತು, ಇವಾಗ ಭಾರ ಎಲ್ಲ ಇಲ್ಲ ಅಣ್ಣ. ಏನೋ ಒಂಥರ ಬಿಟ್ಟೋದಂಗೆ ರಿಲೀಫ್ ಆಗಿದೆ. ರಿಲೀಫ್ ಆದಂಗೆ ಆಗ್ತಾ ಇದೆ. ಏನೋ ಜಗಳದು ಯಾರು ಇಷ್ಟೊಂದು ಕೂಗಾಡ್ತಾ ಇದ್ದಾರಲ್ಲ? ಯಾವಾಗ ಜಗಳ ಇವತ್ತು ಏನೋ ಒಂದು ತೀರ್ಮಾನ ಆಗಲೇಬೇಕು. ನಾನೇನು ಕಡಿಮೆನಾ? ನಾನು ಪಾಸ್ಟರ್ ಹತ್ರ ಹೇಳ್ತೀನಿ, ಅದೇನಾಗ್ಬಿಡ್ತದೆ ಆಗಲಿ. ಯಾಕೆ ಕೂಗಾಡ್ಕೊಂಡ್ ಬರ್ತಾ ಇದ್ದೀರಾ? ಏನು ಪ್ರಾಬ್ಲಮ್ಮು? ಏನೆಲ್ಲ ಅದು ಬರ್ತದೆ, ಯಾವಾಗಲೂ ಇದೇ ಇತ್ತು. ಏನು ಹೇಳಲಿ, ದಿನ ಇವ್ರ ಹತ್ರ ಇದೇ ಗೋಳು ಹೊಡೆದಾಡಿ ಸಾಕಾಯ್ತೈತೆ ನನಗೂ. ಅಲ್ಲ, ಏನು ತುಂಬಾ ಚೆನ್ನಾಗಿದ್ರಲ್ಲ, ಯಾವ್ದು ಜಗಳ ಇರಲಿಲ್ಲ, ಏನಾಯ್ತು ಬ್ರದರ್ ಇದಕ್ಕಿದ್ದಾಗೆ ನಿಮ್ಗೆ? ಬ್ರದರ್ ಹೇಳೋದು, ಯಾವಾಗಲೂ ದಿನ ಬೆಳಗ್ಗೆ ಇದೇ ಜಗಳ ಆಯಿತು. ಇವತ್ತು ಏನೋ ಒಂದು ತೀರ್ಮಾನ ಮಾಡಲೇಬೇಕಂತ ಬಂದಿದ್ದೀವಿ ಇಲ್ಲಿಗೆ. ಇಲ್ಲ ಬ್ರದರ್, ನನ್ನ ಕೈಲಂತೂ ಆಯ್ತಾನೆ ಇಲ್ಲ. ಏನು 2 ಹೊತ್ತು ಇವ್ರ ಜೊತೆಲಿ ಹೊಡೆದಾಡಿ ಸಾಕಾಯ್ತೈತೆ. ಮತ್ತು 6 ತಿಂಗಳಿಂದನೂ ಕಂಟಿನ್ಯೂ ಸಮಾಧಾನನೇ ಇಲ್ಲ, ಆಗ್ತಾಯಿಲ್ಲ. ಅದಕ್ಕೆ ಪಾಸ್ಟರ್ ನೋಡಿಬಿಟ್ಟು ಅವ್ರ ಹತ್ರ ಎಲ್ಲ ವಿಷಯ ಹೇಳ್ಬಿಟ್ಟು ಏನಾದರೂ ಒಂದು ಡಿಸೈಡ್ ಆಗಲೇಬೇಕು ಅಂತ ಬಂದಿದ್ದೀವಿ. ಅಂದರೆ 6 ತಿಂಗಳಿಂದ ನಿಮಗೆ ಜಗಳ ಮನೇಲಿ ತುಂಬ ಪ್ರಾಬ್ಲಮ್ಮು. 6 ತಿಂಗಳಿಂದ ಮುಂಚೆ ಚೆನ್ನಾಗಿದ್ದೀರಾ ನೀವು? 6 ತಿಂಗಳ ಮುಂಚೆ ಚೆನ್ನಾಗಿದ್ದೀವಿ. ಮತ್ತು 6 ತಿಂಗಳಿಂದ ಇತ್ತೀಚೆಗೆ ನೀವು ಫುಲ್ ಜಗಳ ಆಡ್ಕೋದೇ ಇರಲ್ವಾ? ಅಂದರೆ ನೀವು ಈ 6 ತಿಂಗಳಿಗಿಂತ ಹಿಂದೆ ಯಾರ ಹತ್ರ ಆದರೂ ಹೋಗಿ ಪ್ರೇಯರ್ ಮಾಡಿಸ್ಕೊಂಡು ಇಲ್ಲ ಯಾವ್ದಾರ ಪ್ರೇಯರ್ ಮೀಟಿಂಗ್ ಹೋಗಿದ್ರಾ? ಇಲ್ಲ ಬ್ರದರ್, ಎಲ್ಲೂ ಹೋಗಲಿಲ್ಲ. ಎಲ್ಲೂ ಹೋಗಿಲ್ವಾ? ಎಲ್ಲೂ ಹೋಗಲಿಲ್ಲ. ನೀವು ಯಾರ ಹತ್ರನೂ ಪ್ರೇಯರ್ ಮಾಡಿಸ್ಕೊಂಡಿಲ್ಲ ಒಂದು 6 ತಿಂಗಳಿಂದ? ಹೋಗಿಲ್ಲ. ಆದರೆ ಹಾಂ,
ಹೌದು ಹೌದು ಬ್ರದರ್. 6 ತಿಂಗಳ ಹಿಂದೆ ಯಾರೋ ಒಂದು ಬ್ರದರ್ ಮತ್ತೆ ಸಿಸ್ಟರ್ ಇಬ್ರು ಬಂದಿದ್ರು. ತುಂಬಾ ಒಳ್ಳೆ ಕುಟುಂಬ, ತುಂಬಾ ಒಳ್ಳೆ ಕುಟುಂಬ. ಅವ್ರು ಬಂದು ಅವಾಗ ನಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು. ಕೈ ಇಟ್ಟು ಎಲ್ಲ ನಮ್ಗೆ ಅಭಿಷೇಕ ಮಾಡಿದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಅವ್ರು ನಿಮ್ಗೆ ಗೊತ್ತಾ ಎಲ್ಲಿಯವರು ಅಂತ? ನಿಮ್ಗೆ ಗೊತ್ತಿಲ್ಲ. ಇಲ್ಲ ಬ್ರದರ್, ಗೊತ್ತಿಲ್ಲದೆ ಇರೋರ್ಗೆಲ್ಲ ತಲೆ ಕೊಟ್ರೆ ಹಿಂಗೆ ಆಗೋದು. ಯಾರಿಗೆ ಆಗ್ಲಿ, ನಂದು ಇದೇ ಸಮಸ್ಯೆ. ಇವಾಗ ಜಸ್ಟ್ ನಾನು ಅಂಕಲ್ ಹತ್ರ ಪ್ರೇಯರ್ ಮಾಡಿಸ್ಕೊ ಬರ್ತಾ ಇದೀನಿ. ಯಾರಿಗೆ ನಾವು ಅವ್ರ ಸಾಕ್ಷಿ ಜೀವನ ಗೊತ್ತಿರಲ್ಲ, ಅವ್ರ ಹೆಂಗೆ ಏನು ಅನ್ನೋದೇ ಗೊತ್ತಿರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ನಾವು ತಲೆ ಕೊಟ್ಬಿಟ್ಟು ಪ್ರೇಯರ್ ಮಾಡಿಸ್ಕೊಂಡ್ರೆ ಇದೇ ಥರ ಆಗುತ್ತೆ. ಇದೇನು ದೊಡ್ಡ ಮ್ಯಾಟ್ರ್ ಏನಲ್ಲ. ಇವಾಗ ಅಂಕಲ್ ಹತ್ರ ಕೈ ಇಟ್ಬಿಟ್ಟು ಪ್ರೇಯರ್ ಮಾಡಿಸ್ಕೊಂಡು ಹೋಗಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಆಯ್ತದ ಬ್ರದರ್. ಏನಿಲ್ಲ, ಇಲ್ಲಿ ಸಮಸ್ಯೆ ಏನಂದ್ರೆ ಆ ಗಂಡ ಹೆಂಡತಿ ಯಾರೋ ಬಂದು ಸೇವಕರು ಕಣ್ಣಿಟ್ಟು ಪ್ರಾರ್ಥನೆ ಮಾಡಿದ್ರು, ಇದು ಮಾಡಿದ್ರು ಅಂದ್ರಲ್ಲ, ಅವ್ರು ನಿಮ್ಮ ಆತ್ಮಿಕ ತಂದೆ ತಾಯಿ ಎಲ್ಲ ಅಲ್ವಾ? ಅವ್ರು ಕೈ ಇಡುವಾಗ ಏನಾಗುತ್ತೆ, ಅವ್ರ ಪರ್ಸ್ನಲ್ ಲೈಫಲ್ಲಿ ಅವ್ರು ಯಾವ ಥರ ಇದ್ದಾರೋ. ಯಾಕೆಂದರೆ ಇವತ್ತಿನ ದಿನ ಮೈಕ್ ಇಟ್ಕೊಂಡು ಸ್ಟೇಜ್ ಮೇಲೆ ಅಥವಾ ಮೈಕ್ ಇಟ್ಕೊಂಡು ಫುಲ್ ಫಿಟ್ಟಲ್ಲಿ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ವಾಕ್ಯ ಕೊಡ್ಬೋದು, ತುಂಬ ಅದ್ಭುತವಾಗಿರ್ಬೋದು. ನೋಡ್ಬೇಕಾದ್ರೆ ಅಂದರೆ ಅವರು ಫುಲ್ ಫಿಟ್ಟಲ್ಲಿ ನಿಂತ್ಕೊಂಡು ಚೆನ್ನಾಗಿ ವಾಕ್ಯ ಕೊಟ್ಟರು, ಅಭಿಷೇಕ ಇತ್ತು, ಇದು ಮಾಡಿದೆ, ಅದು ತುಂಬ ಚೆನ್ನಾಗಿದೆ. ಸ್ಟೇಜ್ ಮೇಲೆ ಅಥವಾ ಟಿ ವಿ ಮುಂದೆ ಅಥವಾ ಯೂಟ್ಯೂಬಲ್ಲಿ ಕೊಡೋದು ತುಂಬ ಚೆನ್ನಾಗಿದೆ. ಆದರೆ ನಾವು ನೋಡ್ಬೇಕಾದ್ರೆ ಪರ್ಸ್ನಲ್ ಲೈಫು ಅವರು ಕುಟುಂಬದಲ್ಲಿ ಹೆಂಗೆ ಏನ್ ಮಾಡಕ್ಕಾಗುತ್ತೆ ನಮಗೂ ಗೊತ್ತಿಲ್ಲ. ನಾನು ಒಂದ್ಸರಿ ಸಿಗಾಕೊಂಡಿದ್ದೆ ನೋಡಿ, ಮಂಜು ಕೂಡ ಎಫೆಕ್ಟ್ ಇದೇ ತರ. ನಾವು ಮಾತ್ರ ಅಲ್ಲ, ನಮ್ಮ ತರ ನಮ್ಮ ಚರ್ಚಲ್ಲಿ ಎಷ್ಟೋ ಜನ ಕುಟುಂಬಗಳಿದೆ, ಗೊತ್ತಿಲ್ಲ ಎಲ್ಲ ತಲೆ ಕೈ ಇಡ್ಸ್ಕೊತೀವಿ. ಈಗ ನಂಗೆ ಫುಲ್ ಸಮಾಧಾನ ಇದೆ. ಮೊದಲ ತರ ನಾನು ಮೊದಲು ಪಾಸ್ಟರ್ ಕಂಡ್ರೆ ಫುಲ್ ಕೋಪದಲ್ಲಿ ಮಾತಾಡ್ತಾ ಇದ್ದೆ, ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದೆ. ಇವಾಗ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿಸ್ಕೊಂಡ ಮೇಲಿಂದ ಈಗ ಮತ್ತೆ ನನಗೆ ರಿಸ್ಟೋರೇಷನ್ ಆಗಿದೆ. ನನಗೆ ನೋಡಿ, ನೀವೇನಿಲ್ಲ, ಈಗ ಪಾಸ್ಟರ್ ಕೈಲಿ ಆತ್ಮಿಕ ತಂದೆ ಕೈಲಿ ನೀವು ಕೈ ಇಟ್ಕೊಂಡಾಗ ನೀವು ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಅಭಿಷೇಕ ಮಾಡ್ತಾರವರು, ನಿಮ್ಗೆ ನೋಡಿ ಒಂದು ರಿಲೀಫ್ ಆಗುತ್ತೆ, ಬಿಡುಗಡೆ ಆದಂಗೆ ಆಗುತ್ತೆ. ಈಗ ತಾನೇ ಇವಾಗ ಮಂಜು ಕೂಡ ಅದೇ ರೀತಿ ಫೀಲ್ ಆಗಿತ್ತು. ಆದ್ರೆ ಇನ್ಮುಂದೆ ಆ ರೀತಿ ಮಾಡಕ್ ಹೋಗ್ಬೇಡಿ. ಪರ್ಸನಲ್ ಲೈಫ್ ಈಗ ಭಾನುವಾರ ಮಾತ್ರ ನೋಡ್ಬಾರ್ದು ನಾವು ಸೇವಕರನ್ನ. ಸೋಮವಾರದಿಂದ ಶನಿವಾರವರೆಗೂ ಮನೇಲಿ ಒಳಗೆ ಹೆಂಗಿದ್ದಾರೆ ಅದು ಬೇಕಲ್ವಾ? ಪರ್ಸನಲ್ ಲೈಫ್ ಯಾವ ರೀತಿ ದೇವ್ರ ಜೊತೆ ನಡೀತಾ ಇದಾರೆ, ಅವ್ರ ಕುಟುಂಬದಲ್ಲಿ ಹೆಂಗ್ ನಡ್ಕೊತಾ ಇದಾರೆ, ಅವ್ರ ತಂದೆ ಹೆಂಡತಿ ಮಕ್ಳ ಜೊತೆ ಹೇಗಿದ್ದಾರೆ, ಅವೆಲ್ಲ ನಾವು ನೋಡ್ಬೇಕಾಗತ್ತೆ. ಅವ್ರ ಪರ್ಸನಲ್ ಲೈಫ್ ಗೊತ್ತಿಲ್ಲದಾಗ ಅದು ಎಫೆಕ್ಟ್ ನಮ್ಗೆ ಆಗುತ್ತೆ. ಬನ್ನಿ, ಫಾಸ್ಟ್ ಇಲ್ಲೇ ಇದ್ದಾನೆ, ಬನ್ನಿ ಬನ್ನಿ ಹೋಗೋಣ. ಫಸ್ಟ್ ಏನೋ ಒಂಥರ ಬಿಟ್ಟೋದಂಗಾಯ್ತು, ಹಗುರವಾಗಿದೆ ಮನಸ್ಸು. ಹೌದು, ನನಗೂ ಅಷ್ಟೇ ಫುಲ್ ಫ್ರೀ ಆಯ್ತು ಮನಸ್ಸು. ಸಾರಿ ಮಾ, ನಿನ್ನ ತುಂಬ ನೋಯಿಸ್ಬಿಟ್ಟಿದ್ದೀನಿ, ತುಂಬ ಜಗಳ ಮಾಡಿದ್ದೀನಿ, ಕ್ಷಮಿಸ್ಬಿಡು ನಾನು. ಹೌದು ರೀ, ನಾನು ಅಷ್ಟೇ ತುಂಬ ಮನಸ್ಸಿಗೆ ನೋವಾಗೋ ಥರ ನಡ್ಕೊಂಡ್ಬಿಟ್ಟೆ. ಕ್ಷಮಿಸ್ಬಿಡಿ, ನಾನು ಇವತ್ತಿಂದ ನಾನು ಚೆನ್ನಾಗಿದೆ. ಬನ್ನಿ ಬ್ರದರ್, ಮನೆಗೆ ಬಂದು ಹೋಗಿರುತ್ತೆ. ಇನ್ನೊಂದ್ಸರಿ ಬರ್ತೀನಿ ಬ್ರದರ್. ನನಗೆ ಒಂದು ಭಾರ ಬರ್ತಾ ಇದೆ. ಈಗ ಈ ಒಂದು ತಪ್ಪಾಗಿರೋ ವ್ಯಕ್ತಿಗಳು ಬಂದು ತಲೆ ಮೇಲೆ ಕೈ ಇಟ್ಟಾಗ ಬರುವಂಥ ಪರಿಣಾಮಗಳು ನಾವೆಲ್ಲ ಅನುಭವಿಸಿದ್ಮೇಲೆ ನಮ್ಗೆ ಅರ್ಥ ಆಗ್ತಾಯಿದೆ. ಇದನ್ನ ಬರೀ ನಮ್ಗೆ ಮಾತ್ರ ಇರೋ ಸಮಸ್ಯೆ ಅಲ್ಲ, ಎಲ್ಲ ಚರ್ಚ್ಗಳಲ್ಲೂ ಎಲ್ಲ ಸಭೆಗಳಲ್ಲೂ ಈ ಸಮಸ್ಯೆ ಇರುತ್ತೆ. ಬಟ್ ಅವ್ರಿಗೆಲ್ಲರಿಗೂ ಇದ್ರ ವಿಷಯದ ಬಗ್ಗೆ ಅರಿವೇ ಮೂಡ್ಸೋಕ್ಕಾಗಲ್ವಲ್ಲ. ಇವಾಗ ಹೆಂಗಾದರೂ ಮಾಡಿ ಎಲ್ಲ ಕಡೆ ಈ ವಿಷಯ ಗೊತ್ತಾಗಬೇಕು ಬ್ರದರ್. ಈಗ ಹಳೆ ಒಡಂಬಡಿಕೆಯಲ್ಲಿ ಯಾಜಕಕಾಂಡದಲ್ಲಿ ಅವರು ಪಾಪ ಮಾಡಿರೋರು ಕುರಿ ಮೇಲೆ ಕೈ ಇಟ್ಟರೆ ಅವ್ರ ಪಾಪಗಳೆಲ್ಲ ಕುರಿ ಮೇಲೆ ಹೋಗ್ತಾಯಿತ್ತು. ಈಗ ಹೊಸ ಒಡಂಬಡಿಕೆಯಲ್ಲಿ ನಾವೇ ಕುರಿಗಳ ಥರ ಆಗೋಗ್ಬಿಟ್ಟಿದ್ದೀವಿ. ಹೊಸ ಒಡಂಬಡಿಕೆಯಲ್ಲೂ ನೋಡಿ, ಅಪೊಸ್ತಲರು ಯಾರ ಮೇಲೆ ಕೈ ಇಡ್ತಾಯಿದ್ರು ಅವ್ರ ಮೇಲೆ ಪರಿಶುದ್ಧಾತ್ಮ ವರ ಬರ್ತಾಯಿತ್ತು. ಅದಕ್ಕೆ ನಾವು ಇದನ್ನು ಎಲ್ಲ ಕಡೆ ಎಷ್ಟಾಗುತ್ತೆ ಅಷ್ಟು ತಿಳಿಸೋದಕ್ಕೆ ಪ್ರಯತ್ನ ಪಡೋಣ ಬ್ರದರ್. ಓಕೆ. ನಮಗೆ ಮಾತ್ರನೇ ಇದು ಬಿಡುಗಡೆ ಸಿಕ್ಕರೆ ಸಾಕಾಗಲ್ಲ. ಇನ್ನು ಅನೇಕರು ಇದೇ ಬಂಧನದಲ್ಲಿದ್ದಾರೆ. ಬಂಧನದಲ್ಲಿರೋರ್ಗೂ ಇದೆಲ್ಲ ಗೊತ್ತಾಗಬೇಕು. ಅವರು ಇದೇ ಥರ ಒಂದು ತಪ್ಪಾಗಿರೋ ವ್ಯಕ್ತಿಗಳ ಕೈಯಿಂದ ತಲೆ ಮೇಲೆ ಕೈ ಇಡ್ಸ್ಕೊಂಡು ಹಸ್ತಾರ್ಪಣೆ ಮಾಡಿಸ್ಕೊಂಡು ಅವರು ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅವ್ರಿಗೂ ಈ ವಿಷಯ ತಿಳಿಸೋದಕ್ಕೆ ನಾವು ಪ್ರಯತ್ನ ಪಡೋಣ ಬ್ರದರ್. ಖಂಡಿತ ಬ್ರದರ್. ಯಾಕೆಂದರೆ ಇದು ನನಗೊಂದು ಭಾರ ಇತ್ತು ಈ ವಿಷಯದಲ್ಲಿ. ಓಕೆ, ನಿಮಗೂ ದೇವರ ಭಾರ ಕೊಟ್ಟಿದ್ರೆ ಅಂದರೆ ನಮ್ಗೆ ಕನ್ಫರ್ಮೇಷನ್ ಆಯ್ತು ಇದು. ನಮ್ಮ ಲೈಫಲ್ಲಿ ಮಾತ್ರ ಈ ಥರ ಅನೇಕರು ಬಂಧನದಲ್ಲಿ ಇದ್ದಾರೆ. ಅವ್ರಿಗೆ ಅಂದರೆ ಸೂಕ್ಷ್ಮತೆ ಇಲ್ಲ, ಗೊತ್ತಾಗ್ತಾ ಇಲ್ಲ ಏನಕ್ಕೋಸ್ಕರ ಅವ್ರ ಮನೇಲಿ ಸಮಸ್ಯೆಗಳು, ಏನಕ್ಕೋಸ್ಕರ ಅವ್ರ ಜೀವನದಲ್ಲಿ ಸಮಸ್ಯೆ ಗೊತ್ತಾಗ್ತಾ ಇಲ್ಲ. ಖಂಡಿತ ಇದನ್ನ ನಾವು ಹೆಚ್ಚಾಗಿ ಪ್ರೇಯರ್ ಮಾಡಿ, ಇದಕ್ಕೋಸ್ಕರ ಪ್ರೇಯರ್ ಮಾಡಿ ಹೆಚ್ಚಾಗಿ ದೇವ್ರ ಸಮ್ಮುಖಂದು ಕುಂತ್ಕೊಂಡು ಇದು ಯಾವ ರೀತಿಯಾಗಿ ನಾವು ಎಲ್ಲ ಸಭೆಗಳಿಗೆ ತಿಳಿಸ್ಬೋದು, ಯಾವ ರೀತಿಯಾಗಿ ಇದನ್ನು ಎಲ್ಲರಿಗೂ ಒಂದು ದೇವ್ರ ಮಕ್ಳಿಗೊಂದು ಆಶೀರ್ವಾದವಾಗಿ ಯಾವ ರೀತಿಯಾಗಿ ಈ ಒಂದು ಸತ್ಯವನ್ನು ಯಾವ ರೀತಿ ನಾವು ತಿಳಿಸ್ಬೇಕು ಅನ್ನೋದನ್ನ ಪ್ರೇಯರ್ ಮಾಡೋಣ. ನೀವು ಪ್ರೇಯರ್ ಮಾಡಿ. ಓಕೆ ಬ್ರೋ, ಪ್ರೇಯರ್ ಮಾಡಿ, ಇಬ್ಬರು ಸೇರ್ ಮಾಡೋಣ. ಆಯಿತು. ಓಕೆ ಬ್ರೋ, ಬಾಯ್ ಬ್ರೋ.